ಸೂಪರ್ ಪ್ರೈಮ್ ನೆಟ್ ನನಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ಸೂಪರ್ ಪ್ರೈಮ್ನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾವೆಲ್ಲ ಪ್ರಮುಖ ಸುದ್ದಿಗಳು ಇದಾವೆ ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ಅನ್ನೋದು ನಿಮಗೆ ಹೇಳ್ತೀನಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿ ಕದನಕ್ಕೆ ಇತಿಶ್ರೀ ಹಾಡೋ ಟೈಮ್ ಕಡೆಗೂ ಬಂದಂತೆ ಕಾಣ್ತಾ ಇದೆ. ಸಿಎಂ ಡಿಸಿಎಂ ಸೇರಿದಂತೆ ಸಚಿವರುಗಳೆಲ್ಲ ದೆಹಲಿಗೆ ಹೋಗ್ತಾ ಇದ್ದಾರೆ. ಹೈಕಮಾಂಡ್ನ ದರ್ಶನವನ್ನು ಪಡೆಯಲಿದ್ದಾರೆ. ಇನ್ನು ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಸರ್ಕಾರ ಮುಂದಾಗ್ತಾ ಇದೆ. ಅನರ್ಹರನ್ನು ಫಿಲ್ಟರ್ ಮಾಡುವಂಥದ್ದು ಸರ್ಕಾರದ ಉದ್ದೇಶ ಅಂತ ಸರ್ಕಾರ ಹೇಳ್ಕೊಂಡಿದೆ. ಯೋಜನೆಗಳ ಪರಿಷ್ಕರಣೆ ಹೇಗಿರುತ್ತೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಹಾಗೆಯೇ ದೇಶದಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಹತ್ರ ₹3 ಜಾಸ್ತಿ ಆಗಿದೆ. ಬೆಲೆ ಏರಿಕೆಗೆ ಜನ ಬೇಸತ್ತಿದ್ದಾರೆ. ಇದನ್ನು ಅಸ್ತ್ರ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ಮೇ 30ಕ್ಕೆ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಮತ್ತೊಂದೆಡೆ ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಒಪ್ಪಿಗೆ ಬೇಕಿಲ್ಲ ಹೀಗಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದೇ ತಡ. ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ಕಾನೂನು ಹೋರಾಟಕ್ಕೆ ರೆಡಿಯಾಗ್ತಾ ಇದೆ. ಹಾಗೆಯೇ ಕಪ್ಪೆ ಚಿಪ್ಪು ಆರಿಸೋದಕ್ಕೆ ಹೋಗಿ ನಿನ್ನೆ ಭಟ್ಕಳದಲ್ಲಿ 11 ಜನ ಜೀವ ಬಿಟ್ಟಿದ್ರು. ಇವತ್ತು ಎಲ್ಲರ ಅಂತ್ಯಕ್ರಿಯೆ ನಡೆಸಲಾಗಿದೆ. ಆದರೆ ಮನೆಯವರನ್ನು ಕಳ್ಕೊಂಡ ಕುಟುಂಬದವರ ಗೋಳು ನೋಡ್ತಿದ್ರೆ ಶತ್ರುಗಳಿಗೂ ಇಂಥ ಸ್ಥಿತಿ ಬರಬಾರ್ದು ಅಂತ ಅನ್ನಿಸ್ತಾ ಇತ್ತು. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಆಗಿರುವಂಥದ್ದು ಕಳೆದ 3 ವರ್ಷದ ಆಡಳಿತದಲ್ಲಿ ಬಹುತೇಕ 2 ವರ್ಷಗಳಿಂದ ಅಂತೂ ನಡೀತಾ ಇದ್ದಂಥದ್ದು ಒಂದೇ ಆಟ, ಅದು ಕುರ್ಚಿ ಕಚ್ಚಾಟ. ಈಗ ಈ ಕುರ್ಚಿ ಕಚ್ಚಾಟದ ಫೈನಲ್ ಆಟ ದೆಹಲಿಯಲ್ಲಿ ನಡೆಯೋದಂಥದ್ದು ತೀರ್ಮಾನ ಆಗಿದೆ. ಹೈಕಮಾಂಡ್ನವರು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಜೊತೆಗೆ 10ಕ್ಕೂ ಹೆಚ್ಚು ಸಚಿವರನ್ನು ಕರೆಸ್ಕೊಳ್ತಾ ಇದ್ದಾರೆ. ಹೈಕಮಾಂಡ್ ಸೂಚನೆಯಂತೆ ಮೊದಲು ಕರೆ ಬಂದಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಅದಾದ ನಂತರ ಒಬ್ಬೊಬ್ಬರಿಗೇ ಕರೆ ಬರೋದಕ್ಕೆ ಶುರುವಾಗಿದೆ. ಈಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ಕೂಡ ದೆಹಲಿಗೆ ಹೋಗಿದ್ದಾರೆ. ಬರೀ ಸಿಎಂ ಡಿಸಿಎಂ ಇಬ್ಬರೇ ಹೋಗಿಲ್ಲ, 10ಕ್ಕೂ ಹೆಚ್ಚು ಸಚಿವರು ಕೂಡ ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ಸಂಪುಟ ಪುನಾರಚನೆ ಮಾಡಬೇಕು ಅಂತ ಹಠ ಹಿಡಿದಿರುವ ಸಚಿವಾಕಾಂಕ್ಷಿಗಳು ಕೂಡ ನಮಗೊಂದು ಅವಕಾಶ ಸಿಗಲಿ ಅಂತ ಹೇಳಿ ದೆಹಲಿಗೆ ಹೋಗಿದ್ದಾರೆ. HAL ಏರ್ಪೋರ್ಟ್ನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವರುಗಳ ಜೊತೆಗೆ ವಿಶೇಷವಾದಂತಹ ವಿಮಾನದಲ್ಲಿ ಹೋದರು. ಕೆಂಪೇಗೌಡ ಏರ್ಪೋರ್ಟ್ನಿಂದ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಿದರು. ಇಬ್ಬರು ಬೇರೆ ಬೇರೆ ಎದ್ದಾಗಿ ಹೋಗಿದ್ದಾರೆ, ದೆಹಲಿಗೆ ತಲುಪ್ತಾ ಇದ್ದಾರೆ. ಅಂದಾಗೆ ಈ ಸಲ ದೆಹಲಿಗೆ ಹೋಗ್ತಿರೋದ್ರಲ್ಲಿ ಸಿಎಂ ಆಪ್ತರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು, ಡಾಕ್ಟರ್ ಜಿ ಪರಮೇಶ್ವರ್, ಡಾಕ್ಟರ್ ಎಸ್ ಸಿ ಮಹದೇವಪ್ಪ, ಜಮೀರ್ ಅಹಮದ್ ಖಾನ್, ಪ್ರಿಯಾಂಕ್ ಖರ್ಗೆ, MB ಪಾಟೀಲ್, KG ಜಾರ್ಜ್, K ವೆಂಕಟೇಶ್, ಭೈರತಿ ಸುರೇಶ್, TB ಜಯಚಂದ್ರ, AS ಪೊನ್ನಣ್ಣ, PM ನರೇಂದ್ರ ಸ್ವಾಮಿ, ರಾಘವೇಂದ್ರ ಹಿಟ್ನಾಳ್, C ಪುಟ್ಟರಂಗಶೆಟ್ಟಿ, BR ಪಾಟೀಲ್, ಹಾಗೆಯೇ ಅಶೋಕ್ ಪಟ್ಟಣ್ ಮತ್ತು ಬೇಳೂರು ಗೋಪಾಲಕೃಷ್ಣ ಹೀಗೆ ಶಾಸಕರುಗಳು ಸಚಿವರುಗಳು ಮುಖ್ಯಮಂತ್ರಿಯವರ ಜೊತೆಗೆ ದೆಹಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ದೆಹಲಿಯಲ್ಲಿ ಕುರ್ಚಿ ಕಚ್ಚಾಟದ ಫೈನಲ್ ಮ್ಯಾಚ್ ಫಿಕ್ಸ್ ಆದಂತೆ ಕಾಣ್ತಾ ಇದೆ. ದೆಹಲಿಗೆ ತೆರಳುವ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ನಡೀತಾ ಇರುವಂತಹ ರಾಜಕೀಯ ವಿದ್ಯಮಾನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾನೆ ದೆಹಲಿಗೆ ಕರೆದಿದ್ದಾರೆ. ಹೋಗ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಹೊರತು ಎಕ್ಸಾಕ್ಟ್ ಆಗಿ ಏನಲ್ಲಿ ನಡೆಯೋದಿದೆ ಅನ್ನೋದ್ರ ಬಗ್ಗೆ ಗುಟ್ಟು ಬಿಟ್ಕೊಡ್ತಾ ಇಲ್ಲ. I am invited to Delhi. Tomorrow there is a meeting by 11 o'clock. I don't know the subject. But I am invited. Last night Mr. Venugopal called me and intimated me the date and meeting. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ಹೀಗೆ ಒಬ್ಬರು ಏನು ಸಬ್ಜೆಕ್ಟ್ ಅಂತದ್ದು ಗೊತ್ತಿಲ್ಲ ಅಂತ ಹೇಳಿದ್ರೆ, ಇನ್ನೊಬ್ರು ಕೆಲವು ಸಂದರ್ಭದಲ್ಲಿ ಹೋಗಬೇಕಾಗತ್ತೆ, ಹೋಗ್ತಿದ್ದೀನಿ ಅಂತ ಹೇಳ್ತಾರೆ. ಇಬ್ಬರು ಕುರ್ಚಿ ಕಚ್ಚಾಟದ ವಿಚಾರಕ್ಕೆ ಬಂದಾಗ ಪ್ರಮುಖ ಸ್ಥಾನದಲ್ಲಿರುವಂಥವ್ರು ಇವರೇ ಇತ್ತು. ಇನ್ನು ದೆಹಲಿಯಲ್ಲಿ ನಾಳೆ ಮುಹೂರ್ತವೇನೋ ಫಿಕ್ಸ್ ಆಗಿದೆ. ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಯಾವುದೇ ಗುಟ್ಟನ್ನು ಬಿಟ್ಟುಕೊಡದೆ ಹೋದರೂ ಕೂಡ ಸಚಿವರುಗಳ ಪ್ರಕಾರ ಬಹುತೇಕ ನಾಳೆನೇ ಎಲ್ಲ ಗೊಂದಲಗಳಿಗೆ ತೆರೆ ಬೀಳುತ್ತೆ ಅಂತ ಮಾಹಿತಿ ಇದೆ. ಯಾಕಂದರೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗಾಗಲೇ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ನನ್ನ ಸಾಮರ್ಥ್ಯವನ್ನು ನಾನು ಉಪಚುನಾವಣೆಗಳಲ್ಲಿ ತೋರಿಸಿದ್ದೀನಿ, ಹೈಕಮಾಂಡ್ ಗುರುತಿಸಬೇಕು ಅಂತ ಪರೋಕ್ಷವಾಗಿ KPCC ಅಧ್ಯಕ್ಷ ಸ್ಥಾನದ ಆಸೆಯನ್ನು ಹೊರಹಾಕಿದ್ದಾರೆ. 1 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅದೇನು ಮುಹೂರ್ತ ಫಿಕ್ಸ್ ಆಗಿದೆ, ಅಷ್ಟು ಒಳಗಡೆ ಏನಿದೆ ಗೊತ್ತಿಲ್ಲ ಅಜೆಂಡಾ. ಅದು ನಮ್ಮ ಕಡೆ ಇಲ್ಲ, ಆ ಲೆಕ್ಕ ನಮ್ಮ ಕಡೆ ಇಲ್ಲ. ಏನು ನೀವೇ ಹೇಳ್ಬೇಕೇನು ನಮಗೆ ಗೊತ್ತೆ. ಮುಹೂರ್ತ ಅಷ್ಟೇ ಫಿಕ್ಸ್ ಆಗಿದೆ. ಇಲ್ಲಿವರೆಗೆ ನಾವು ಹೇಳ್ತಿದ್ವಿ ಬೇಗ ಇತ್ಯರ್ಥ ಅಂತ ಬಂದಿದ್ದೀವಿ. ಈಗ ನಾಳೆ 11 ಗಂಟೆಗೆ
ಅಷ್ಟೇ, ಅದೇನೂ ಗೊತ್ತಿಲ್ಲ. ನಾಳೆ ಓಪನ್ ಆದ್ಮ್ಯಾಗಿರಲ್ಲ ಹೆಂಗು ಏನೋ ಒಳಗಡೆ ಫಸ್ಟು ಚಾಪ್ಟರ್ ಏನಿದೆ, ಸೆಕೆಂಡ್ ಚಾಪ್ಟರ್ ಏನಿದೆ, ಥರ್ಡ್ ಏನಿದೆ ಓಪನ್ ಆದ್ಮೇಲೆ ಗೊತ್ತಾಗಲ್ಲ. ಅದು ಒಂದೊಂದು ಆದ್ಮ್ಯಾಗೆ ನಮ್ಮ ಸಾಮರ್ಥ್ಯನ 2-3 ಎಲೆಕ್ಷನಲ್ಲಿ ಪ್ರೂವ್ ಮಾಡಿ ತೋರಿಸಿದ್ದೀವಿ. ನಮಗೆ ಹೇಳಲ್ಲ, ಅದನ್ನು ಅವರೇ ಅಸೆಸ್ ಮಾಡಬೇಕಷ್ಟೇ. ಹೀಗೆ ತಮ್ಮ ಸಾಮರ್ಥ್ಯದ ಪ್ರದರ್ಶನ ಆಲ್ರೆಡಿ ಆಗಿದೆ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಯಾವುದೋ ಒಂದು ಮಹತ್ವದ ನಿರೀಕ್ಷೆಯನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಏನೆಲ್ಲ ಕುರ್ಚಿ ಆಟ ನಡೀತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದರೆ ಬಹುತೇಕ ಇದುವರೆಗೆ ನಡೆದಿರುವಂತಹ ಎಲ್ಲ ಆಟಗಳಿಗೂ ಕೂಡ ನಾಳೆ ತೆರೆ ಬೀಳುವ ಸಾಧ್ಯತೆ ಇದೆ. ಯಾಕಂದರೆ ನಾಳೆ ಖುದ್ದು ರಾಹುಲ್ ಗಾಂಧಿಯವರೇ ಮಾತನಾಡ್ತಾರೆ. ಇದು ಕಾಂಗ್ರೆಸ್ನವ್ರಿಗೆ ಭಾಳ ಮುಖ್ಯವಾದಂಥ ವಿಚಾರ. ಯಾಕಂದರೆ ಇಲ್ಲಿವರೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಹೋಗಿ ಬಂದಿದ್ದಾರೆ, KC ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿ ಬಂದಿದ್ದಾರೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಜೊತೆಗೆ ಪದೇ ಪದೇ ಕೂತ್ಕೊಂಡು ಮಾತನಾಡ್ತಾ ಇರ್ತಾರೆ. ಇಷ್ಟೆಲ್ಲ ಆದಮೇಲೆ ಈಗ ಇವರೆಲ್ಲರನ್ನೂ ಸೇರಿಸಿ ರಾಹುಲ್ ಗಾಂಧಿಯವರು ಕೂಡ ಕುಳಿತುಕೊಂಡು ಈ ಕುರ್ಚಿ ಕದನಕ್ಕೆ ತೆರೆ ಎಳೆಯುವ ಸಾಧ್ಯತೆ ಗೋಚರಿಸ್ತಾರೆ. ಹಾಗಾದರೆ ಮುಖ್ಯಮಂತ್ರಿಯವರ ಟೀಮ್ನ ಪ್ಲಾನ್ ಏನಿರಬಹುದು ಅನ್ನೋದನ್ನು ನಾವು ಗಮನಿಸಬೇಕು. CM ಬದಲಾವಣೆ ಅನ್ನುವಂಥ ಅಂಶವನ್ನು ಕೈ ಬಿಡಬೇಕು ಅನ್ನೋದು ಬಹುತೇಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣದ ಅಭಿಪ್ರಾಯ ಆಗ್ಬೋದು. ಹೈಕಮಾಂಡ್ ಹೇಳಿದಂತೆಯೇ ಕೇಳ್ತೀನಿ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಬಂದಿದ್ದಾರೆ. ಕಳೆದ 6 ತಿಂಗಳಿಂದ ಅಲ್ಲ, ಬಹುತೇಕ 1-2 ವರ್ಷದಿಂದ ಕೂಡ ಅದನ್ನು ಹೇಳ್ತಾ ಬಂದಿದ್ದಾರೆ ಅವರು. ಹಾಗೆ ಹೇಳ್ತಾ ಬಂದರೂ ಕೂಡ ಹೆಚ್ಚುವರಿ DCM ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋದರ ಬಗ್ಗೆ ಪ್ರಯತ್ನಗಳು ನಡೀಬಹುದು. CM ಹುದ್ದೆಯನ್ನು ಮುಂದುವರಿಸಬೇಕು, ಹೆಚ್ಚುವರಿ DCM ಹುದ್ದೆಯನ್ನು ಸೃಷ್ಟಿಸಬೇಕು, KPCC ಅಧ್ಯಕ್ಷಗಿರಿಯನ್ನು ಬದಲಾವಣೆ ಮಾಡಬೇಕು, ಈ ಡಿಮ್ಯಾಂಡ್ಗಳನ್ನು ಅವರು ಮುಂದಿಡಬಹುದು. ಹಾಗೆಯೇ ಮುಖ್ಯಮಂತ್ರಿ ಬದಲಿಸಿದರೆ ಪಕ್ಷಕ್ಕೆ ಎದುರಾಗಬಹುದಾದಂತಹ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪಿಸಬಹುದು. ಶೀಘ್ರದಲ್ಲೇ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಕೇಳಬಹುದು. ಯಾವ್ಯಾವ ಸಚಿವರನ್ನು ಸಂಪುಟದಿಂದ ಕೈ ಬಿಡಬೇಕು, ಯಾರಿಗೆಲ್ಲ ಸಚಿವ ಸ್ಥಾನ ನೀಡಬೇಕು ಅನ್ನುವ ಪಟ್ಟಿಯನ್ನು ಕೂಡ ಈ ಸಂದರ್ಭದಲ್ಲಿ ಅವರು ರೆಡಿ ಮಾಡಿ ಕೊಡಬಹುದು, ಅಥವಾ ಮುಂದೆ ಅದನ್ನು ಕೊಡೋದಕ್ಕೆ ಅವಕಾಶವನ್ನು ಕಲ್ಪಿಸಬಹುದು. ಅಹಿಂದ ವಾಲ್ಮೀಕಿ ಅಸ್ತ್ರಗಳನ್ನು ಕೂಡ ಇಲ್ಲಿ ಪ್ರಯೋಗಿಸುವಂಥದ್ದು ಬಹಳ ದೊಡ್ಡ ಸಾಧ್ಯತೆ ಇದೆ. ಯಾಕೆಂದರೆ ಅಹಿಂದ ವರ್ಗಗಳು ಒಗ್ಗೂಡಬೇಕು, ವಾಲ್ಮೀಕಿ ಸಮುದಾಯ ಸೇರಿದಂತೆ ಅಹಿಂದ ವರ್ಗ ಒಗ್ಗೂಡಬೇಕು ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ನಡೀತಾ ಇರುವಂತಹ ಚರ್ಚೆ. ಇನ್ನು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಏನೆಲ್ಲ ಪ್ರಸ್ತಾಪ ಮಾಡಬಹುದು ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಯಾಕಂದರೆ ಅವರು ಕೇಳುವಂಥದ್ದು ಒಂದೇ ಮಾತು, ಕೊಟ್ಟ ಮಾತನ್ನು ನೀವು ಈಡೇರಿಸಿ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಒಂದು ಮಾತು ಕೊಟ್ಟಿದ್ದೀರಿ, ಆ ಮಾತನ್ನು ನೆನಪಿಸ್ಬೋದು. ಒಂದು ವೇಳೆ ಒಪ್ಪದೇ ಇದ್ದರೆ, ನಾಯಕತ್ವ ಬದಲಾವಣೆಗೆ ಒಪ್ಪದೇ ಇದ್ದರೆ, ಆಗ KPCC ಅಧ್ಯಕ್ಷ ಸ್ಥಾನದಲ್ಲಿ ತಾನೇ ಮುಂದುವರಿತೀನಿ, ಮುಂದಿನ ಎಲೆಕ್ಷನ್ ಕೂಡ ನನ್ನ ನೇತೃತ್ವದಲ್ಲಿ ನಡೀಲಿ ಅನ್ನುವಂಥದ್ದನ್ನು ಅವರು ಕೇಳಬಹುದು. ಈಗಿರುವ ಉಪಮುಖ್ಯಮಂತ್ರಿ ಹಾಗೂ ಸಚಿವ ಸ್ಥಾನಗಳಿಗೆ, ಅಂದರೆ ಅವ್ರಿಗೆ ಏನು 2 ಸಚಿವ ಸ್ಥಾನಗಳಿದ್ದಾವೆ ಮತ್ತು ಉಪಮುಖ್ಯಮಂತ್ರಿ ಒಬ್ಬರೇ ಇದ್ದಾರೆ, ಆ ಯಥಾಸ್ಥಿತಿ ಮುಂದುವರಿಬೇಕು ಅನ್ನೋದನ್ನು ಕೂಡ ಅವರು ಕೇಳಬಹುದು. ಸಂಪುಟ ಪುನರಚನೆಯಲ್ಲಿ ತಮ್ಮವರಿಗೆ ಹೆಚ್ಚಿನ ಸ್ಥಾನವನ್ನು ಅವರು ಕೇಳುವ ಸಾಧ್ಯತೆಯೂ ಕೂಡ ಇದ್ದೇ ಇದೆ. 2028ಕ್ಕೆ ನಾನೇ CM ಅಭ್ಯರ್ಥಿ ಅಂತ ಘೋಷಿಸಿ ಅನ್ನುವ ಡಿಮ್ಯಾಂಡನ್ನು ಕೂಡ ಶಿವಕುಮಾರ್ ಅವರು ಮುಂದಿಡಬಹುದು. ಯಾಕಂದರೆ ಇನ್ನು 2 ವರ್ಷಗಳ ನಂತರ ಮತ್ತೆ ಎಲೆಕ್ಷನ್ ಬರುತ್ತೆ, ಆಗ ನಾನೇ ಮುಖ್ಯಮಂತ್ರಿ ಅನ್ನೋದನ್ನು ನೀವು ಹೇಳಬೇಕು ಅಂತ ಹೇಳಿ. ಕುರ್ಚಿ ಕಚ್ಚಾಟವನ್ನು ಹೊರತುಪಡಿಸಿ ರಾಜ್ಯದಲ್ಲಿ ಆಗ್ತಿರುವಂತಹ ರಾಜಕೀಯ ವಿದ್ಯಮಾನಗಳನ್ನು ನಾಳೆ CM DCM ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡಲಿದ್ದಾರೆ. ಅದರಲ್ಲಿ ಬರಬಹುದಾಗಿರುವಂತಹ ಪ್ರಮುಖ ಅಂಶಗಳು ಯಾವುವು ಅಂತ ನೋಡ್ತಾ ಹೋದರೆ, ರಾಜ್ಯದಲ್ಲಿನ SIR ಅಭಿಯಾನದ ಬಗ್ಗೆ ವಿವರಣೆಯನ್ನು ಕೊಡಬಹುದು. ಕಾಂಗ್ರೆಸ್ ನಡೆ ಮತ ರಕ್ಷಣೆಯ ಕಡೆ ಅನ್ನುವಂಥ ಕ್ಯಾಂಪೇನನ್ನು ನಾವು ನಡೆಸ್ತಾ ಇದ್ವಿ, ಆ ಘೋಷಣೆಯಲ್ಲಿ ಹೋರಾಟವನ್ನು ನಡೆಸ್ತೀವಿ. ರಾಜ್ಯಸಭೆಯ 3 ಸ್ಥಾನಗಳಿಗೆ ಯಾರ್ಯಾರ ಆಯ್ಕೆ ಆಗಬೇಕು ಅನ್ನುವಂತಹ ಚರ್ಚೆಯನ್ನು ಕೂಡ ಮಾಡಬಹುದು. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ 1 ಸ್ಥಾನ ಬಹುತೇಕ ಫೈನಲ್ ಆಗ್ಬೋದು. ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು, ಮಲ್ಲಿಕಾರ್ಜುನ ಖರ್ಗೆ ಅವರು ಏನಾದರೂ ರಾಜಕಾರಣಕ್ಕೆ ಬರ್ತಾರೆ ಅನ್ನುವಂತಹ ಸಂದರ್ಭವನ್ನು ಹೊರತುಪಡಿಸಿದರೆ ಬಹುತೇಕ ರಾಜ್ಯಸಭೆಗೆ ಅವರ ಆಯ್ಕೆ ಆಗಬಹುದು. ಉಳಿದ 2 ರಾಜ್ಯಸಭಾ ಸ್ಥಾನಗಳಿಗೆ ಯಾರು ಅಭ್ಯರ್ಥಿ ಅನ್ನೋಂಥದ್ದು ಫೈನಲ್ ಆಗಬೇಕಾಗಿದೆ. ಖಾಲಿಯಾಗುವ 5 ವಿಧಾನ ಪರಿಷತ್ ಸ್ಥಾನಗಳಿಗೆ ಒಟ್ಟು 7 ಖಾಲಿ ಆಗುತ್ತೆ, ಅದರಲ್ಲಿ 5 ಕಾಂಗ್ರೆಸ್ನವರಿಗೆ ಸಿಗುತ್ತೆ. ಆ ಸ್ಥಾನಗಳಿಗೆ ಅಭ್ಯರ್ಥಿಗಳ ಆಯ್ಕೆಯ ಪ್ರಕ್ರಿಯೆಯನ್ನು ಚಾಲನೆ ಕೊಡಿಸ್ಬೋದು. ಇನ್ನು ಗ್ಯಾರಂಟಿಗಳ ಯಶಸ್ಸು, ಗ್ಯಾರಂಟಿಗಳ ಪರಿಷ್ಕರಣೆ ಬಗ್ಗೆಯೂ ಕೂಡ ಮಾತುಕತೆ ನಡೆಯುತ್ತೆ. ಹಾಗೆಯೇ ಮುಂಬರುವ GVA ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಗ್ಗೆಯೂ ಕೂಡ ಪ್ರಸ್ತಾಪವನ್ನು ಮಾಡುವಂತಹ ಸಾಧ್ಯತೆ ಇದೆ. ನಾಯಕತ್ವ ಬದಲಾವಣೆ, ಸಂಪುಟ ಪುನರ್ರಚನೆ ವಿಚಾರಗಳೇ ನಾಳೆ ಹೈಲೈಟ್ ಆಗಲಿರುವಂಥದ್ದು ಬಹುತೇಕ ನಿಶ್ಚಿತ. ಈ ಸಲ ರಾಹುಲ್ ಗಾಂಧಿಯವರು ನಾಯಕರುಗಳ ಜೊತೆಗೆ 1-to-1 ಮೀಟಿಂಗ್ ಮಾಡ್ತಾರಾ ಅಥವಾ ಎಲ್ಲರನ್ನ ಜೊತೆ ಸೇರಿಸಿ ಮೀಟಿಂಗ್ ಮಾಡ್ತಾರಾ ಅನ್ನುವಂಥದ್ದು ಭಾಳ ಕುತೂಹಲದ ಸಂಗತಿ ಇರುವಂಥದ್ದು. CM ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಜೊತೆಗೆ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರು ಮೊದಲಿಗೆ 1-to-1 ಮೀಟಿಂಗ್ ಮಾಡ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಹರಿದಾಡ್ತಾ ಇರುವಂತಹ ಮಾತು. ಅದೇ ಆಗಲೇಬೇಕು ಅಂತೇನೂ ಇಲ್ಲ ನಾಳೆ. ಆಮೇಲೆ ಇಬ್ಬರನ್ನು ಒಟ್ಟಿಗೆ ಕೂರಿಸ್ಕೊಂಡು ಸಭೆ ಮಾಡ್ತಾರೆ.
ಆಗ ಕಚ್ಚಾಟಕ್ಕಿಂತ ಎಲೆಕ್ಷನ್ಗಳೇ ಬಹಳ ಮುಖ್ಯ ಅನ್ನುವಂತಹ ಸಲಹೆಯನ್ನು ಅವರು ನೀಡಬಹುದು. ನಾಯಕತ್ವ ಯಥಾಸ್ಥಿತಿಯೇ ಇರಲಿದ್ದು ಬದಲಾವಣೆ ಮಾತುಗಳಿಗೆಲ್ಲ ಬ್ರೇಕ್ ಹಾಕುವ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ಕುರ್ಚಿ ಕದನಕ್ಕೆ ಬ್ರೇಕ್ ಹಾಕಿ ಒಗ್ಗಟ್ಟಿನಿಂದ ಕೆಲಸ ಮಾಡುವಂತೆ ಮತ್ತು ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರುವಂತೆ ನೀವು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಮಾತನಾಡಿ ಕಳಿಸುವ ಸಾಧ್ಯತೆ ಜಾಸ್ತಿ ಇದೆ. नहीं वो देखिए इसमें नहीं बोल सकता, वो ठीक अलग है. राहुल जी खुद बात करेंगे वो चीज़ों पे. ರಾಹುಲ್ ಗಾಂಧಿ ಅವರೇ ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೋಡಿ, AICC ಅಧ್ಯಕ್ಷರಿಗೆ ಗೊತ್ತಿಲ್ಲ ಏನು ನಡೆಯುತ್ತೆ ಅಂತ ಹೇಳಿ. ಇದು ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿರುವಂಥ ವ್ಯವಸ್ಥೆ ಹೇಗಿದೆ ಅಂದರೆ AICC ಅಧ್ಯಕ್ಷರು ಯಾರೇ ಆದರೂ ಕೂಡ ಅಂತಿಮ ನಿರ್ಧಾರ ಗಾಂಧಿ ಕುಟುಂಬದಿದೆ, ರಾಹುಲ್ ಗಾಂಧಿ ಅವರು ತೆಗೆದುಕೊಳ್ಳುವಂತಹ ತೀರ್ಮಾನ ಇದೆ. ಇನ್ನು ನಾಳೆ ಕುರ್ಚಿ ಕದನಕ್ಕೆಲ್ಲ ಯಾವ ಸ್ವರೂಪದಲ್ಲಿ ಇತಿಶ್ರೀ ಹಾಕ್ತಾರೋ ಹೈಕಮಾಂಡ್ ನಾಯಕರು ನೋಡಬೇಕಿದೆ. ಆದರೆ ಕಳೆದ ಚುನಾವಣೆಯಲ್ಲಿ 136 ಸೀಟ್ ಬರುತ್ತೆ ಅಂತ ಭವಿಷ್ಯ ನುಡಿದಿದ್ರು DK ಶಿವಕುಮಾರ್. ಈಗ ಅವರು ಹೇಳ್ತಿದ್ದಾರೆ 2028ಕ್ಕೂ ಕೂಡ ನಮ್ಮದೇ ಅಧಿಕಾರ, ನೋಡ್ತಾ ಇರಿ ಅನ್ನೋಂಥ ಭವಿಷ್ಯವನ್ನು ಹೇಳಿದ್ದಾರೆ. ಶಿವಕುಮಾರ್ ಅವರ ಭವಿಷ್ಯವನ್ನು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಚಾಯಿಸಿದ್ದಾರೆ. ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ, ಬರ್ಕೊಳ್ರಯ್ಯ 136 ಅಂತ ಹೇಳಿದ್ವಿ. ಈಗ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ 28ಕ್ಕೆ ಇದೇ DK ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. 28ಕ್ಕೇನೋ ಭವಿಷ್ಯ ನುಡಿತಾರಂತೆ. ಫಸ್ಟ್ ನಾನು ಅವ್ರಿಗೆ ಹೇಳೋದು, ನಿನ್ ಭವಿಷ್ಯ ನೋಡ್ಗಳಪ್ಪ, 28ಕ್ಕೆ ಏನ್ ಭವಿಷ್ಯ ಅಂತ ನೋಡಕ್ ಹೋಗ್ಬೇಡ. ನೀನು ಕಾಂಗ್ರೆಸ್ ಪಾರ್ಟಿಗೆ ಇರ್ತೀಯ ಅಥವಾ ಬೇರೆ ಪಾರ್ಟಿಗೆ ಹೋಗ್ತಿರೋ ನೋಡು. ಅಧಿಕಾರ ಸಿಕ್ಕಿಲ್ಲ ಅಂದ್ರೆ ಕಾಂಗ್ರೆಸ್ ಅಲ್ಲೇ ಇರ್ತೀಯ, ಬೇರೆ ಪಾರ್ಟಿಗೆ ಹೋಗ್ತೀಯ, ಅದನ್ನ ಚೆಕ್ ಮಾಡ್ಬೇಕು. ಒಂದೇ ಪಾರ್ಟಿನ ಕರ್ನಾಟಕದಲ್ಲಿ ಇರೋದು, ಬೇಕಾದಷ್ಟು ಒಂದು 20 ಪಾರ್ಟಿಗಳವೆ ಕರ್ನಾಟಕದಲ್ಲಿ. ಮುಖ್ಯಮಂತ್ರಿ ಏನು ಖಾಲಿ ಇಷ್ಟೆಲ್ಲದರ ಮಧ್ಯೆ ಸಂಪುಟ ಪುನರಚನೆಗೆ ಹೈಕಮಾಂಡ್ ನಾಳೆ ಗ್ರೀನ್ ಸಿಗ್ನಲ್ ಅನ್ನು ಕೊಡಬಹುದು. ಹೀಗಾಗಿನೇ ಹಿರಿಯ ಶಾಸಕರು ನಮಗೂ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವಂಥ ಆಶಾಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಬ್ಬರನ್ನ ಕರೆದಿದ್ದಾರೆ, ಅವ್ರು ಹೋಗಿ ಬರ್ತಾರೆ. ಎಲ್ಲಕ್ಕೂ ತಯಾರಿದ್ವಿ. ನೀವೇ ಹೇಳಿದ್ರಿ, ನಾನೇ ತ್ಯಾಗ ಮಾಡ್ತೀನಿ ಅಂತ ಹೇಳಿದ್ರಿ. ನೋಡಮ್ಮ, ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿ. ಇಲ್ಲ, ನಾವು 3-4 ಸತಿ ಗೆದ್ದವರು ಬಹಳಷ್ಟು ಜನ ನಾವು ಇದ್ದೀವಿ. ಸೊ ನಮಗೆ ಒಂದು ಅವಕಾಶ ನೀಡಬೇಕು ಅಂತ ಈಗಂತಲ್ಲ, ಮೊದಲಿಂದ ನಾವು ಕೇಳ್ತಾ ಬಂದಿದ್ದೀವಿ. ಖಂಡಿತವಾಗಿ ನಮ್ಮ ಪಕ್ಷದ ವರಿಷ್ಠರು ನಮ್ಮೆಲ್ಲರ ಒಂದು ನಿಷ್ಠೆಯನ್ನು ನೋಡಿ, ನಾವು ಮಾಡಿರುವಂಥ ಒಂದು ಕಾರ್ಯವೈಖರಿ ನೋಡಿ ನಾವು ಮಾಡಿರುವಂಥ, ನಮಗೆ ಕೊಟ್ಟಿರುವಂಥ ಒಂದು ಜವಾಬ್ದಾರಿ, ಏನೇನು ಕೆಲಸ ಮಾಡಿದ್ದೀವಿ, ಯಾವ ಒಂದು ರೀತಿಯಿಂದ ಕೆಲಸ ಮಾಡಿದ್ದೀವಿ, ಎಲ್ಲವನ್ನು ಗಣನೆಯಲ್ಲಿ ತಗೊಂಡು ನಮಗೆ ಖಂಡಿತವಾಗಿ ಒಂದು ಅವಕಾಶ ನೀಡ್ತಾರಂತ ಒಂದು ವಿಶ್ವಾಸ ಇದೆ. ಹೀಗೆ ಎಲ್ಲರೂ ಅವರದೇ ಆದಂಥ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ. ಇದು ಕುರ್ಚಿ ವಿಚಾರ. ಆದರೆ ಈ ಸರ್ಕಾರವನ್ನು ಕುರ್ಚಿಯಲ್ಲಿ ಕೂರಿಸಿರುವಂಥದ್ದು ಗ್ಯಾರಂಟಿಗಳು. ಆ ಗ್ಯಾರಂಟಿ ವಿಚಾರಕ್ಕೆ ಈಗ ಸರ್ಕಾರವೇ 3 ವರ್ಷದ ನಂತರ ಪರಿಷ್ಕರಣೆಗೆ ಮುಂದಾಗಿದೆ. ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ಘೋಷಿಸಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ನವರು ಈಗ 3 ವರ್ಷಗಳ ಬಳಿಕ ಗ್ಯಾರಂಟಿ ಯೋಜನೆಗಳಲ್ಲಿ ಫಲಾನುಭವಿಗಳ ಪಟ್ಟಿಯನ್ನು ಹಿಡ್ಕೊಂಡು ಇದರಲ್ಲಿ ಯಾವುದು ಸರಿ ಇದೆ, ಯಾರು ಅರ್ಹರು ಯಾರು ಅನರ್ಹರು ಅಂತ ಹುಡುಕೋದಕ್ಕೆ ಮುಂದಾಗಿದ್ದಾರೆ. ಗ್ಯಾರಂಟಿಗಳ ಪರಿಷ್ಕರಣೆ ಹಾಗಾದರೆ ಯಾವ ಕಾರಣಕ್ಕಾಗಿ ಅನ್ನೋದನ್ನು ನಾವು ಗಮನಿಸಬೇಕು. ಬಹಳ ಮುಖ್ಯವಾಗಿ ಇಲ್ಲಿ ರಾಜ್ಯದಲ್ಲಿರುವಂತಹ ಗೃಹಲಕ್ಷ್ಮಿ ಫಲಾನುಭವಿಗಳ ಪೈಕಿ 2,30,000 ಮಹಿಳೆಯರು ಮೃತಪಟ್ಟಿದ್ದಾರೆ. ಮನೆ ಯಜಮಾನಿಯರಿಗೆ ಕೊಡ್ತಾ ಇದ್ದಿದ್ದು. ಆದರೂ ಅವರ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಹೋಗ್ತಾ ಇದೆ. ಇದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈಗಾಗಲೇ ಪತ್ತೆ ಮಾಡಿದೆ. ಈ ಕಾರಣಕ್ಕಾಗಿ ಹೀಗೆ ಹೋಗ್ತಾ ಇರುವಂತಹ ಹಣವನ್ನು ನಿಲ್ಲಿಸಬೇಕು. ಯಾಕಂದರೆ ಮೃತಪಟ್ಟದವರು ಅಲ್ಲಿ ಬದಲಿ ವ್ಯವಸ್ಥೆಗಳು ಆ ಮನೆಗಳಲ್ಲಿ ಏನಾಗಿದೆ ನೋಡಬೇಕು. ಅವ್ರಿಗೆ ಹೊಸ ಫಲಾನುಭವಿಗಳಿದ್ರೆ ಅವ್ರಿಗೆ ಕೊಡ್ತಾರೆ. ಒಂದೇ ಮನೆಯಲ್ಲಿ ಇಬ್ಬಿಬ್ಬರಿಗೆ ಗೃಹಲಕ್ಷ್ಮಿ ಹಣ ಪಾವತಿ ಆಗ್ತಾ ಇದೆ. ಅಂದರೆ ಒಂದು ಸತ್ತವರ ಹೆಸರಲ್ಲೂ ಇರ್ಬೋದು, ಬದುಕಿದವರ ಹೆಸರಲ್ಲೂ ಇರ್ಬೋದು, ಅಥವಾ ಒಂದೇ ಮನೆಯ ಹೆಸರಿನಲ್ಲಿ 2 ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಅದರಲ್ಲೂ ಕೂಡ ಇರ್ಬೋದು. ಸರ್ಕಾರ ಹೇಳಿದ್ದು ಒಂದು ಮನೆಯಲ್ಲಿ ಯಾರು ಯಜಮಾನ ಇರ್ತಾರೋ ಅವ್ರಿಗೆ ಮಾತ್ರ ಹಣ ಅಂತ. ಆದರೆ ಅತ್ತೆಗೂ ಹೋಗ್ತಿದೆ, ಸೊಸೆಗೂ ಹೋಗ್ತಿದೆ, ಅಕ್ಕ ತಂಗಿ ನಾದಿಗೂ ಕೂಡ ಹಣ ಹೋಗ್ತಿದೆ. ಹೀಗಾಗಿ ಇವುಗಳನ್ನು ಸ್ಟ್ರೀಮ್ಲೈನ್ ಮಾಡ್ತಾರೆ. ಇನ್ನು ಬಡತನ ರೇಖೆಗಿಂತ ಕೆಳಗಿರುವಂಥವ್ರಿಗೆ ಮಾತ್ರ ಗ್ಯಾರಂಟಿಗಳ ಲಾಭ ಸಿಗಬೇಕಾಗಿದೆ ಅನ್ನೋದರ ಬಗ್ಗೆ ದೊಡ್ಡ ಚರ್ಚೆ ನಡೆದಿದೆ. ನೇರವಾಗಿ ಗೃಹಲಕ್ಷ್ಮಿಯನ್ನು ಬಡತನ ರೇಖೆಗಿಂತ ಕೆಳಗಿನವ್ರಿಗೆ ಮಾತ್ರ ಅಂತೇಳಿ ಅಲ್ಲ, APL ಕಾರ್ಡ್ದಾರ್ಗೂ ಕೊಡ್ತಾ ಇರ್ತಾರೆ. ಆದರೆ ಇಲ್ಲಿ ಆದಾಯ ತೆರಿಗೆ ಕಟ್ಟುವಂಥವರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಹೀಗಾಗಿ ಟ್ಯಾಕ್ಸ್ ಕಟ್ತಿರುವಂಥವ್ರಿಗೂ ಕೂಡ 2,000 ರೂಪಾಯಿ ಜಮೆ ಆಗ್ತಾ ಇದೆ. ಅಂಥದನ್ನು ನಿಲ್ಲಿಸೋದಕ್ಕೆ ಸರ್ಕಾರ ಮುಂದಾಗ್ಬೋದು. ಹಾಗೆಯೇ ಇನ್ನು ಗೃಹ ಜ್ಯೋತಿ ವಿಷಯಕ್ಕೆ ಬಂದರೆ ಅಂಗಡಿಗಳು, ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳು, ಅದರಲ್ಲೂ GST ಕಟ್ಟುವಂಥವರು ಕೂಡ ಗೃಹಜ್ಯೋತಿ ಹೆಸರಿನಲ್ಲಿ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ತನ್ನು ಪಡಿತಾ ಇದ್ದಾರೆ. ಇದನ್ನು ಈಗಾಗಲೇ ಆ ಇಲಾಖೆಯವರು ಕೂಡ ಪತ್ತೆ ಮಾಡಿದ್ದಾರೆ. ಇನ್ನು ಅರ್ಹರನ್ನು ಬಿಟ್ಟು
ಶ್ರೀಮಂತರು ಗ್ಯಾರಂಟಿಗಳ ಪಡಿತಿರೋದ್ರಿಂದಾಗಿ ಪ್ರತಿ ತಿಂಗಳು ಕನಿಷ್ಠ ಅಂದರೂ ಕೂಡ 100 ಕೋಟಿ ರೂಪಾಯಿಯಷ್ಟು ಹಣ ಮಿಸ್ಯೂಸ್ ಆಗ್ತಾ ಇದೆ ಅನ್ನೋಂಥದ್ದು ರಾಜ್ಯ ಸರ್ಕಾರ ಕೊಡ್ತಿರುವಂತಹ ಕಾರಣ. ಹೀಗಾಗಿ ಆ 100 ಕೋಟಿ ರೂಪಾಯಿನಾದರೂ ನಾವು ಉಳಿಸೋಣ ಅಂತೇಳಿ ಹೊರಟಿದ್ದಾರೆ. ಹಾಗಾಗಿನೇ ಅರ್ಹರನ್ನು ಉಳಿಸಿ ಅನರ್ಹರನ್ನು ಈ 2 ಗ್ಯಾರಂಟಿಗಳ ಯೋಜನೆಯ ಪಟ್ಟಿಯಿಂದ ಕಿತ್ತು ಹಾಕೋದಕ್ಕೆ, ಅದರ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಯಾಕೆಂದರೆ ಅನ್ನಭಾಗ್ಯದಲ್ಲಿ ಭಾಳ ಕ್ಲಾರಿಟಿ ಇದೆ, ಅದು ಓನ್ಲಿ BPL ಕಾರ್ಡ್ ಅವ್ರಿಗಿದೆ. ಹಾಗೆಯೇ ಯಾವ ಶಕ್ತಿ ಯೋಜನೆ ಇದೆ ಅದರಲ್ಲಿ ಎಲ್ರಿಗೂ ಇರುವಂಥ ಎಲ್ಲ ಮಹಿಳೆಯರಿಗೂ ಇರೋದ್ರಿಂದಾಗಿ ಅಲ್ಲಿ ಪರಿಷ್ಕರಣೆಗಳಿಲ್ಲ. ಅದು ಈ 2 ಯೋಜನೆಗಳಲ್ಲಿ ಪರಿಷ್ಕರಣೆಗೆ ಈಗ ಸರ್ಕಾರ ಮುಂದಾಗ್ತಾ ಇದೆ. ಇದರ ಬಗ್ಗೆ KPCC ಅಧ್ಯಕ್ಷರಾಗಿರುವ DK ಶಿವಕುಮಾರ್ ಏನು ಹೇಳಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಸುಮಾರು 100 ಕೋಟಿ ರೂಪಾಯಿ ಅಷ್ಟು ಯಾರು ಗ್ಯಾರಂಟಿ ತೆಗೆದುಕೊಳ್ತಾ ಇದ್ರು ಅವರು ಎಲ್ಲ ತೀರ್ಕೊಂಡಿದ್ದಾರೆ. ಆ ತೀರ್ಕೊಂಡಿದ್ದಂಥ ಸಂದರ್ಭದಲ್ಲಿ ಆ ದುಡ್ಡು ಬೇರೆಯವ್ರಿಗೆ ಹೋಗಿ ಮಿಸ್ಯೂಸ್ ಆಗ್ತಾ ಇದೆ. ಆ ಟೆಲಿಫೋನ್ ನಂಬರ್ಸ್ ಎಲ್ಲ ಯಾರೋ ಕೊಟ್ಬಿಟ್ಟಿದ್ದಾರೆ. ಸೊ ನಮಗೆ ಸರಿಯಾದ ಫಲಾನುಭವಿಗಳಿಗೆ ತಲುಪ್ತಾ ಇಲ್ವಾ ಅನ್ನೋದು ಕೂಡ ನಮಗೆ ಮುಖ್ಯವಾದಂಥ ವಿಚಾರ. ಗ್ಯಾರಂಟಿಗಳ ಪರಿಷ್ಕರಣೆ ಯಾಕೆ ಭಾಳ ಮಹತ್ವದ್ದಾಗುತ್ತಂದರೆ, ಯಾರು ಗ್ಯಾರಂಟಿಗಳನ್ನು ಸರಿಯಾಗಿ ಮಾಡಿದವರು ಅದಾರಲ್ಲ, ಕೆಲವರು ಗ್ಯಾರಂಟಿ GST ಕಾರಣಕ್ಕೆ ನಿಂತಿತ್ತು ಅಂದರೆ ಆ GST ಇಲ್ಲ ಅಂಥೇಳಿ ಅವ್ರೇನು ಸರ್ಟಿಫಿಕೇಟ್ ತಂದು ಕೊಡ್ತಾರೆ. ಅಂಥವು ಏನು ಉಳಿದಾವು ಅವನ್ನ ಪರಿಷ್ಕರಣೆ ಮಾಡೋದಕ್ಕೆ ಈ ಕೆಲಸ ಮಾಡ್ತೀವಿ. ಇನ್ನು ಗ್ಯಾರಂಟಿಗಳನ್ನು ಪರಿಷ್ಕರಣೆ ಹೇಗೆ ಮಾಡ್ತಾರೆ, ಅರ್ಹರು ಅನರ್ಹರು ಅನ್ನೋದನ್ನು ಹೇಗೆ ಗುರುತಿಸ್ತಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಯಾಕಂದರೆ ಶೀಘ್ರದಲ್ಲೇ ರಾಜ್ಯ ಸರ್ಕಾರ ಗ್ಯಾರಂಟಿಗಳ ಪರಿಷ್ಕರಣೆ ಹೇಗೆ ನಡೆಯುತ್ತೆ ಅಂತ ಒಂದು ಆದೇಶವನ್ನು ಹೊರಡಿಸಲಿದೆ. ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಪಡೆಯೋದಕ್ಕೆ ಹೊಸದಾಗಿ ಅರ್ಜಿಯನ್ನು ಕರೀತಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ 2 ಯೋಜನೆಗಳಿಗೆ ಈಗಿರುವಂಥ ಫಲಾನುಭವಿಗಳು ಹೊಸದಾಗಿ ಮತ್ತೆ ಅರ್ಜಿಗಳನ್ನು ಸಲ್ಲಿಸಬೇಕಾಗ್ಬೋದು. ಅದಕ್ಕೆ BPL ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆಗಳು ಇವುಗಳ ಮಾಹಿತಿಗಳನ್ನು ರೆಡಿ ಇಟ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಒನ್ಸ್ ಅಗೇನ್ ಅದನ್ನು ಅಪ್ಲೋಡ್ ಮಾಡಬೇಕಾಗಬಹುದು. ಇನ್ನು ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯಾ, ಫೋನ್ ನಂಬರ್ ಲಿಂಕ್ ಆಗಿದೆಯಾ ಇಲ್ವಾ ಅನ್ನೋಂಥನ್ನು ನೀವು ಚೆಕ್ ಮಾಡಿಕೊಳ್ಳೇಬೇಕು. ಉಪಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದರೆ ಯಾರ್ಯಾರ್ದೋ ಫೋನ್ ನಂಬರ್ ಕೊಟ್ಟಿದ್ದಾರೆ, ಅದು ಆಗೋದಕ್ಕೆ ಅವಕಾಶಗಳು ಇರೋದಿಲ್ಲ. ಇನ್ನು ಇತ್ತೀಚಿನ ಕರೆಂಟ್ ಬಿಲ್ ಬಂದಿದ್ದರೆ ಗೃಹಜ್ಯೋತಿ ಸ್ಕೀಮ್ ಪಡೆಯೋದಕ್ಕೆ ಅದು ಬೇಕಾಗುತ್ತೆ. ಹುಷಾರಾಗಿ ಅದನ್ನು ಎತ್ತಿಟ್ಕೊಳ್ಬೇಕು. OTP ಆಧಾರದಲ್ಲಿನೇ ಅರ್ಹ ಫಲಾನುಭವಿಗಳನ್ನು ಗುರುತಿಸಲಾಗುತ್ತೆ. OTP ಇಲ್ಲಿ ಭಾಳ ಮುಖ್ಯ ಆಗುತ್ತೆ. OTP ಆಧಾರದಲ್ಲಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಲಾಗುತ್ತೆ. ಯೋಜನೆಗಳ ಲಾಭ ಸಿಗುವಂತೆ ಮಾಡ್ತಾರೆ ಅನ್ನುವಂಥದ್ದು ಸರ್ಕಾರ ಹೇಳ್ಕೊಳ್ತಾ ಇದೆ. ಇದಕ್ಕಾಗಿ ಆನ್ಲೈನ್ನಲ್ಲಿ ಸೇವಾ ಕೇಂದ್ರಗಳಲ್ಲಿ ಮರು ಅರ್ಜಿಯನ್ನು ಹಾಕೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಹೀಗೆ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಫಲಾನುಭವಿಗಳ ಪಟ್ಟಿ ಪರಿಷ್ಕರಣೆಯನ್ನು ಸರ್ಕಾರ ಸುಮ್ಮನೆ ಮಾಡ್ತಾ ಇಲ್ಲ. 2 ಯೋಜನೆಗಳಲ್ಲಿ ಆಗ್ತಿರುವಂತಹ ಲೋಪದೋಷಗಳ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡಿ ವರದಿಯನ್ನು ಕೂಡ ಈಗಾಗಲೇ ಪಡ್ಕೊಂಡಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿಗೆ 2023ರಲ್ಲಿ 1,18,00,000 ಫಲಾನುಭವಿಗಳು ಇದ್ದರು. 2026ಕ್ಕೆ ಗೃಹಲಕ್ಷ್ಮಿಯರ ಸಂಖ್ಯೆ 1,29,00,000ಕ್ಕಿಂತ ಜಾಸ್ತಿ ಆಗಿದೆ. ಅದು ಏರಿಕೆ ಆಗುವಂಥದ್ದು ಸಹಜ, ಯಾಕಂದರೆ ಮನೆಗಳು ಸ್ಪ್ಲಿಟ್ ಆಗ್ತವೆ. ಹೀಗಾಗಿ ಏರಿಕೆ ಆಗೋದು ಸಹಜ ಅಂತೇಳಿ ಸರ್ಕಾರ ಹೇಳಿತ್ತು. ಕಟ್ ಆಫ್ ಅಂತೇಳಿ ಇರಲಿಲ್ಲ. ಆದರೆ 2023ರಲ್ಲಿ ಗೃಹಲಕ್ಷ್ಮಿಗೆ ಸರ್ಕಾರ ನಿಗದಿ ಮಾಡಿದಂಥ ಒಟ್ಟು ಹಣ 24,166 ಕೋಟಿ. ಈಗ 2026-27ನೇ ಸಾಲಿನಲ್ಲಿ ಗೃಹಲಕ್ಷ್ಮಿಗೆ ಬಜೆಟ್ನಲ್ಲಿ ಇಟ್ಟಿರುವಂತಹ ಹಣ 28,608 ಕೋಟಿ ರೂಪಾಯಿಗಳು. 2023ರಲ್ಲಿ ಗೃಹಜ್ಯೋತಿ ಹೆಸರಿನಲ್ಲಿ ಉಚಿತ ವಿದ್ಯುತ್ಗೆ ಸರ್ಕಾರ ಕೊಟ್ಟಿದ್ದು ಹತ್ರ 9,000 ಕೋಟಿ ರೂಪಾಯಿಗಳು. ಈ ವರ್ಷದ ಬಜೆಟ್ನಲ್ಲಿ ಗೃಹಜ್ಯೋತಿಗೆ ಸರ್ಕಾರ ಎತ್ತಿಟ್ಟಿರುವಂತಹ ಹಣ 10,578 ಕೋಟಿ ರೂಪಾಯಿಗಳು. ಅಂದರೆ ಪ್ರತಿ ವರ್ಷ ಈ 2 ಗ್ಯಾರಂಟಿ ಯೋಜನೆಗಳಿಗೆ 4ರಿಂದ 5,000 ಕೋಟಿ ಹಣ ಹೆಚ್ಚುವರಿಯಾಗಿ ಸರ್ಕಾರ ಖರ್ಚು ಮಾಡ್ತಾ ಇದೆ. ಹೀಗಾಗಿ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿಯ ಪರಿಷ್ಕರಣೆಗೆ ಸರ್ಕಾರ ತೀರ್ಮಾನ ಮಾಡಿದೆ. ಹೊಸದಾಗಿ ಎಷ್ಟು ಆ್ಯಡ್ ಆಗುತ್ತೋ ಅಷ್ಟೇ ಹೊಸದಾಗಿ ಡಿಲೀಟ್ ಕೂಡ ಆಗ್ತಾ ಇರುತ್ತೆ. ಆ ಡಿಲೀಟನ್ನು ಕೂಡ ಸರಿಯಾಗಿ ಪರಿಶೀಲನೆ ಮಾಡೋದ್ರ ಕಡೆಗೆ ಈಗ ಸರ್ಕಾರ ಮುಂದಾಗಿದೆ. ಗೃಹಲಕ್ಷ್ಮಿ ಗೃಹಜ್ಯೋತಿ ಗ್ಯಾರಂಟಿಗಳ ಪರಿಷ್ಕರಣೆಗೆ ಸರ್ಕಾರ ಕಾರಣಗಳನ್ನು ಕೊಟ್ಟಿದೆ. ಆದರೆ ಈ ಕಾರಣಗಳನ್ನು ಪ್ರತಿಪಕ್ಷಗಳು ನಂಬೋದಕ್ಕೆ ರೆಡಿ ಇಲ್ಲ. ಗ್ಯಾರಂಟಿಗಳಿಂದ ಸರ್ಕಾರದ ಬೊಕ್ಕಸ ಖಾಲಿಯಾಗ್ತಾ ಇದೆ, ರಾಜ್ಯಕ್ಕೆ ಸಾಲ ಹೆಚ್ಚಾಗ್ತಾ ಇದೆ. ಅದಕ್ಕಾಗಿ ಈ ಕಳ್ಳು ನಾಟಕ ಆಡ್ತಿದ್ದಾರೆ ಅಂತೇಳಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಲೇವಡಿ ಮಾಡಿದ್ದಾರೆ. ನಾಟಕ ಅಷ್ಟೇ, ಕಳ್ನಾಟಕ ಅಂತಾರಲ್ಲ, ನಾಟಕ ಬೇರೆ ಕಳ್ನಾಟಕ ಬೇರೆ. ಇವ್ರು ಕಳ್ನಾಟಕ ಆಡ್ತಾರೆ. ಸ್ವಾತಂತ್ರ್ಯ ಬಂದಾಗಿಂದನೂ ಕೂಡ 75 ವರ್ಷದಲ್ಲಿ ಸತ್ತೋರ್ನೆಲ್ಲ ತೆಗೆಯೋದು ನಿರಂತರ, ಪ್ರತಿ ತಿಂಗಳು ಪ್ರತಿದಿನ ತೆಗಿತಾನೆ ಇರ್ತಾರೆ. ಸರ್ಕಾರ ಪಾಪರಾಗಿ ಸರಿಯಾಗಿ ರೇಷನ್ ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ, ಗ್ಯಾರಂಟಿಗಳು ಕೊಡೋಕ್ಕೆ ಹಣ ಇಲ್ಲದೆ ಒಂದಲ್ಲ ಒಂದು ಸಬೂಬುಗಳನ್ನು ಹುಡುಕ್ತಾ ಇದ್ದಾರೆ. ಗ್ಯಾರಂಟಿ ಕಡಿಮೆ ಮಾಡಬೇಕು ಅಂತ ಡೈರೆಕ್ಷನ್ಸ್ ಎಲ್ಲ ಅಧಿಕಾರಿಗಳಿಗೂ ಡೈರೆಕ್ಷನ್ ಕೊಟ್ಟಿದ್ದಾರೆ.
ಹೀಗೆ ಗ್ಯಾರಂಟಿಗಳು ಯಾವಾಗ ಸರ್ಕಾರ ಕಾಂಗ್ರೆಸ್ಸರು ಘೋಷಣೆ ಮಾಡಿದ್ರು, ಯಾವಾಗ ಅದಾದ ನಂತರ ಅದು ಸರ್ಕಾರ ಜಾರಿ ಮಾಡ್ಕೊ ಹೋಯ್ತು, ಅಲ್ಲಿಂದ ಕೂಡ ಸರ್ಕಾರ ಮತ್ತು ಪ್ರತಿಪಕ್ಷಗಳ ನಡುವೆ ರಾಜಕೀಯದ ಚಟಾಪಟಿ ಇದ್ದೇ ಇರುವಂಥದ್ದು. ಆದರೆ ರಾಜಕೀಯ ಏನೇ ಇದ್ರೂ ಕೂಡ ಗ್ಯಾರಂಟಿ ಸ್ಕೀಮ್ ಜನರಿಗೆ ತನ್ನದೇ ಆದಂಥ ಅನುಕೂಲವನ್ನು ಮಾಡಿಕೊಟ್ಟಿದೆ. ಈಗ ತಾಂತ್ರಿಕ ದೋಷ ಅದು ಇದು ಅಂತ ಹೇಳ್ಕೊಂಡು ಸರ್ಕಾರ ಪರಿಷ್ಕರಣೆ ಮಾಡುವ ಸಂದರ್ಭದಲ್ಲಿ ಅರ್ಹ ಫಲಾನುಭವಿಗಳು ತಪ್ಪದಂತೆ ಎಚ್ಚರವನ್ನು ವಹಿಸಲೇಬೇಕಾಗುತ್ತೆ. ಇನ್ನು ಕೊಲ್ಲಿಯಲ್ಲಿ ಯುದ್ಧ ಮುಗಿತಾ ಇಲ್ಲ, ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ನಿಲ್ತಾ ಇಲ್ಲ. ಇವತ್ತು ಕೂಡ ತೈಲ ಕಂಪನಿಗಳು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಮತ್ತೊಂದು ಸುತ್ತು ಏರಿಕೆ ಮಾಡಿದ್ದಾವೆ. ಪೆಟ್ರೋಲ್ ಡೀಸೆಲ್ನ ದರ ಈಗ ಏರಿಕೆ ಆಗ್ತಾ ಇರುವಂತಹ ಸ್ವರೂಪವನ್ನು ಗಮನಿಸ್ತಾ ಹೋದರೆ ಮೇ 15ರಂದು ₹3.25 ಪೆಟ್ರೋಲ್ನಲ್ಲಿ ಮತ್ತು ₹3.12 ಡೀಸೆಲ್ನಲ್ಲಿ ಏರಿಕೆ ಮಾಡಿದರು. 19 ಮೇಗೆ ಅಂದರೆ 4 ದಿವಸದ ನಂತರ 99 ಪೈಸೆ ಪೆಟ್ರೋಲ್ನಲ್ಲಿ, 94 ಪೈಸೆ ಡೀಸೆಲ್ನಲ್ಲಿ ಏರಿಕೆ ಮಾಡಿದರು. ಹಾಗೆಯೇ 23 ಮೇಗೆ 95 ಪೈಸೆ ಪೆಟ್ರೋಲ್ನಲ್ಲಿ, 95 ಪೈಸೆ ಡೀಸೆಲ್ನಲ್ಲಿ ಏರಿಕೆ ಮಾಡಿದರು. 25 ಮೇ 2026 ಅಂದರೆ ಇವತ್ತು ಬೆಳಗ್ಗೆ ಪೆಟ್ರೋಲ್ ಬಂಕ್ಗೆ ಹೋದಾಗ ₹2.83 ಪೆಟ್ರೋಲ್ ಮೇಲೆ ಮತ್ತು ₹2.82 ಡೀಸೆಲ್ ಮೇಲೆ ಏರಿಕೆ ಮಾಡ್ತಾರೆ. 4 ದಿನದಲ್ಲಿ ₹8.2 ಪೆಟ್ರೋಲ್ ದರ ಏರಿಕೆ ಆದರೆ ₹7.83 ಈಗಾಗಲೇ ಡೀಸೆಲ್ನಲ್ಲಿ ಏರಿಕೆ ಆಗಿದೆ. ಪ್ರಸ್ತುತ ಬೆಂಗಳೂರಿನ ಲೆಕ್ಕದಲ್ಲಿ ₹110.44 ಪೆಟ್ರೋಲ್ ದರ ಆದರೆ ₹98.39 ಡೀಸೆಲ್ ದರದಲ್ಲಿ ಏರಿಕೆಯಾಗಿದೆ. ಹಾರ್ಮುಜ್ ಜಲಮಾರ್ಗದಿಂದ ಭಾರತಕ್ಕೆ ತೈಲ ಸಪ್ಲೈ ಆಗ್ತಾ ಇಲ್ಲ. ಪ್ರತಿದಿನ ತೈಲ ಕಂಪನಿಗಳಿಗೆ ₹1,00,000 ಕೋಟಿಯಷ್ಟು ನಷ್ಟ ಆಗ್ತಾ ಇದೆ. ಹೀಗಾಗಿಯೇ ಆಗ್ತಿರುವಂತಹ ನಷ್ಟವನ್ನು ತೈಲ ಕಂಪನಿಗಳು ಸೀದಾ ಜನರ ಮೇಲೆ ಹಾಕ್ತಾ ಇದ್ದಾವೆ. ಸಹಜವಾಗಿ ಇದು ಜನರ ಸಿಟ್ಟಿಗೂ ಕೂಡ ಕಾರಣ ಆಗಿದೆ. ಎಲ್ಲ ಬೆಲೆ ಜಾಸ್ತಿ ಆಗೋದು ಓಕೆ, ಅದೇ ಥರ ನಮ್ಮಂಥ ಬಡವರಿಗೂ ಅದನ್ನು ಸ್ಯಾಲ್ರಿನೂ ಇಂಕ್ರಿಮೆಂಟ್ ಆಗಬೇಕು. ಆ ಇಂಕ್ರಿಮೆಂಟ್ ಆದರೆ ಇದ್ರ ಬಗ್ಗೆ ನಮಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಹೆಂಗಿದ್ರು ಹೋಗೋ ಕೆಲಸಕ್ಕೆ ಹೋಗಲೇಬೇಕು. ವರ್ಷಕ್ಕೆ ಒಂದು ಸರಿ ಮಾಡ್ತಾರೆ, ₹1,000 ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಪೆಟ್ರೋಲು ನಾವು ಹೋಗೋದು ₹2 ಮಾಡಿದ್ರು ಕಮ್ಮಿ ಅಂದ್ರೂ ಒಂದು ತಿಂಗಳಿಗೆ ನಾವು ಒಂದು ₹2,000 ಹತ್ರ ಹಾಕ್ತೀವಿ. ಅದ್ರ ಪ್ರಕಾರ ಕೊಡೋ ಸಂಬಳಕ್ಕೂ ಇದಕ್ಕೂ ನಮ್ಗೆ ವರ್ಕೌಟೇ ಆಗಲ್ಲ. ಏನು ₹50 ಸಿಗ್ತಿದ್ದು ಈಗ ₹70-80 ಆಗಿದೆ. ಬಡವ್ರು ಏನು ತಿನ್ಬೇಕು ಹೇಳಿ? ಈ ಥರ ಜಾಸ್ತಿ ಮಾಡ್ಕೋಬೋದ್ರೆ ನಮ್ಮ ಹತ್ರ ಹೆಂಗೆ ಬದುಕೋಕ್ಕಾಗುತ್ತೆ ಹೇಳಿ? ಡೈಲಿ ₹800 ಸಂಪಾದನೆ ಮಾಡಿದ್ರೆ ₹1 ಪೆಟ್ರೋಲ್ಗೆ ಹಾಕಬೇಕು. ಇನ್ನು ₹500 ಮಾಡ್ಕೊಂಡು ಮನೆಗೆ ಹೋಗಿ 2 ಗಂಟೆ ರಾತ್ರಿ ಹೋಗಿರೋದು ನಾನು. ₹650 ಸಂಪಾದನೆ ಮಾಡಿದ್ದೀನಿ. ಪೆಟ್ರೋಲ್ ಕಾಸು ಹೋಗ್ಬಿಟ್ರೆ ಏನು ಮಾಡೋದು? ನಾಯನಹಳ್ಳಿಯಿಂದ ಬರೋದು ನಾವು. ತಿರ್ಗಾ ಹೋಗೋಕ್ಕೆ ಬರೋಕ್ಕೆ ಎಷ್ಟಾಗುತ್ತೆ ನೀವು ಹೇಳಿ? ಏನು ಸಿಗುತ್ತೆ? ಈಗ 3 ಜನ ಮಕ್ಕಳು ಇದ್ದಾರೆ, ಏನು ಸಾಕತ್ತೆ ನೀವು? ಸ್ಕೂಲ್ಗೆ ಏನು ಕಟ್ಟೋದು? ಅವರು ಏನಾದರೂ ರೋಗ ಬಂದ್ಬಿಟ್ಟು ಅದಕ್ಕೆ ಏನು ಮಾಡೋದು? ಏನೋ ಕಾಯಿಲೆ ಬಂದ್ಬಿಟ್ಟು. ಹೀಗೆ 12 ದಿನದಲ್ಲಿ 4ನೇ ಸಲ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಗ್ಗೆ ಜನ ಬೇಸತ್ತಿದ್ದಾರೆ. ಜನರ ಈ ಕೋಪವನ್ನು ಕಾಂಗ್ರೆಸ್ನವರೀಗ ಬಂಡವಾಳ ಮಾಡಿಕೊಳ್ಳೋದಕ್ಕೆ ಹೋರಾಟಕ್ಕೂ ಕೂಡ ಕರೆ ಕೊಟ್ಟಿದ್ದಾರೆ. ಇಲ್ಲಿ ತೈಲ ಬೆಲೆ ಹೆಚ್ಚಳ ಆಗ್ತಿರೋದನ್ನು ಖಂಡಿಸಿ ರಾಜ್ಯ ಸರ್ಕಾರ 30 ಮೇ ಹೋರಾಟ ನಡೆಸೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದೆ. ಕಚ್ಚಾ ತೈಲದ ಬೆಲೆ ಕಡಿಮೆ ಆಗಿದ್ರೂ ಕೂಡ ಪೆಟ್ರೋಲ್ ದರ ಏರಿಸ್ತಾ ಇದ್ದಾರೆ. ಇದು ಕೇಂದ್ರ ಸರ್ಕಾರದ ವೈಫಲ್ಯ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಕೇಂದ್ರ ಸರ್ಕಾರವೇ ಈ ತೈಲ ಬೆಲೆ ಏರಿಕೆಗೆ ಕಾರಣ ಅಂತ ಹೇಳಿ ಕಿಡಿಕಾರಿದ್ದಾರೆ. ಮೇ 30ಕ್ಕೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುವುದಾಗಿ ಉಪಮುಖ್ಯಮಂತ್ರಿ ಅವರು ಹೇಳಿದ್ದಾರೆ. 4 ಸಾರಿ ಏರಿಸಿದ್ದಾರೆ. ₹7.52. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಬೆಲೆ ಏರಿಕೆ ಆಗುತ್ತೆ. ಒಂದು ಹೋಟೆಲ್ ತಿಂಡಿಗಳು ಜಾಸ್ತಿ ಆಗ್ತದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದ್ರೆ ರೈತರು ಕಷ್ಟ ಸಿಕ್ಕಾಕತ್ತಾರೆ. ಅವ್ರು ಬೆಲೆ ಏರಿಕೆ ಮಾಡ್ತಾರೆ, ನಾವು ಗ್ಯಾರಂಟಿಗಳನ್ನು ಕೊಡ್ತೀವಿ. ನಮ್ ಗ್ಯಾರಂಟಿ ಇಲ್ಲ ಅಂದ್ರೆ ಜನರ ಬದುಕು ಏನಾಗ್ತಿತ್ತು ಅನ್ನೋದನ್ನ ತಾವು ಈ ಸಂದರ್ಭದಲ್ಲಿ ಆಲೋಚನೆ ಮಾಡ್ತೀವಿ. ಏನು ಜನರನ್ನ ಲೂಟಿ ಮಾಡ್ತಾ ಇದ್ದಾರೆ, ಪಿಕ್ ಪಾಕೆಟ್ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಕಿತ್ತು ಹೋಗಲಿಕ್ಕೆ ನೀವೆಲ್ಲ ಕೂಡ ಸಹಕಾರವನ್ನು ಕೊಡಬೇಕು ಅಂತೇಳಿ ತಮ್ಮನ್ನು ಪ್ರಾರ್ಥಿಸಿ 30ನೇ ತಾರೀಕು ಈ ಪ್ರತಿಭಟನೆಯನ್ನ ಎಲ್ಲ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಮಾಡಲಿಕ್ಕೆ ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿದ್ದೇವೆ.
ಈಗ ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ತಮಿಳುನಾಡಿನಲ್ಲಿ ಜನ ದೊಡ್ಡ ಬದಲಾವಣೆಯನ್ನು ತಂದರು. ಇಷ್ಟು ವರ್ಷದ ಸಮಸ್ಯೆಗಳಿಗೆಲ್ಲ ಮುಕ್ತಿ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ನಟ ವಿಜಯ್ಗೆ ಸಿಎಂ ಪಟ್ಟವನ್ನು ಕಟ್ಟಿದ್ದಾರೆ. ಆದರೆ ಸಿಎಂ ವಿಜಯ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಮತ್ತೆ ಕಾವೇರಿ ಕಿಚ್ಚು ಹೊತ್ತಿಕೊಳ್ತಾ ಇದೆ. ಮೇಕೆದಾಟು ಯೋಜನೆಗೆ ಕರ್ನಾಟಕ ಸರ್ಕಾರ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಂಡಿದೆ. ಜಲಸಂಪನ್ಮೂಲ ಸಚಿವರು ಕೂಡ ಆಗಿರುವಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೊಸ DPR ಅನ್ನು ರೆಡಿ ಮಾಡಿ CWCಗೆ ಮತ್ತು ಕೇಂದ್ರ ಪರಿಸರ ಇಲಾಖೆಗೆ ಕಳಿಸಿದ್ದಾರೆ. ಯಾಕಂದರೆ ಇದು ಕರ್ನಾಟಕದ ಹಕ್ಕು, ಕರ್ನಾಟಕದ ನೀತಿ. ಇದರ ಜೊತೆಗೆ ಮೇಕೆದಾಟು ಯೋಜನೆಯನ್ನು ನಿಲ್ಲಿಸುವ ಹಕ್ಕು ತಮಿಳುನಾಡಿಗೆ ಇಲ್ಲ ಅನ್ನುವಂಥದ್ದನ್ನು ಕೂಡ ಕೇಳಿದ್ದಾರೆ. ಯಾಕಂದರೆ ತಮಿಳುನಾಡಿನ ಪಾಲನ್ನು ನಾವು ತಮಿಳುನಾಡು ಕೊಟ್ಟರೆ ಆಯಿತು, ಹೆಚ್ಚುವರಿ ನೀರಿಗೆ ಯಾವುದೇ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾಗಿಲ್ಲ ಕರ್ನಾಟಕಕ್ಕೆ ಉಳಿಸ್ಕೊಳ್ಳೋದಿಕ್ಕೆ ಅನ್ನೋದು ಕರ್ನಾಟಕದ ಮೊದಲಿನಿಂದಲೂ ಇರುವಂಥ ಸ್ಪಷ್ಟ ನಿಲುವು. ಯಾವುದೇ ಪಕ್ಷಗಳು ಅಧಿಕಾರಕ್ಕೆ ಬರಲಿ, ಯಾರೇ ಆಡಳಿತವನ್ನು ನಡೆಸಲಿ, ಕರ್ನಾಟಕದಿಂದ ತಮಿಳುನಾಡಿಗೆ ಹೋಗಬೇಕಾಗಿರೋ ನೀರಿನ ಪ್ರಮಾಣ ಏನಿದೆ ಅಷ್ಟು ಪ್ರಮಾಣದಲ್ಲಿ ಕಳಿಸಬೇಕು. ಇದೊಂದು ಹೇಳಿಕೆ ಈಗ ತಮಿಳುನಾಡಿನಲ್ಲಿ ದೊಡ್ಡದಾದಂಥ ರಾಜಕೀಯ ಕಂಪನವನ್ನು ಸೃಷ್ಟಿ ಮಾಡಿದೆ. ಇಲ್ಲಿ ಶಿವಕುಮಾರ್ ಅವರು ಹೇಳಿದಂಥ ಮಾತನ್ನು ನಿಮಗೆ ತೋರಿಸ್ತೀನಿ. ಕೋರ್ಟಲ್ಲಿ ಇದು ತಮಿಳುನಾಡಿಗೆ ಯಾವ ಥರದ ಹಕ್ಕಿಲ್ಲ. ತಮಿಳುನಾಡು ಏನಿದ್ರು ಕೂಡ CWCಗೆ ಹೋಗಿ CWC ಅವರು ಇದರ ಬಗ್ಗೆ ಮಾಡಬೇಕು ಅನ್ನೋದು, ಅದನ್ನು ನಮ್ಮ ಕರ್ನಾಟಕ ಸರ್ಕಾರದ ಪರವಾಗಿ ಅವರ ಅರ್ಜಿಯನ್ನು ವಜಾ ಮಾಡಿದ್ದಾರೆ. ಈಗ ನಾವು DPR ಕೂಡ ನಾವು ತಯಾರು ಮಾಡಿದ್ದೇವೆ, ಮೇಕೆದಾಟು ಆಫೀಸ್ ಓಪನ್ ಮಾಡಿದ್ದೇವೆ, ಜಮೀನನ್ನು ಗುರುಸ್ತಾ ಇದ್ದೇವೆ, ಫಾರೆಸ್ಟ್ ಜಮೀನಿಗೆ ಆಲ್ಟರ್ನೇಟಿವ್ ಜಮೀನು ಕೊಡಬೇಕು ಅಂತ ಗುರುಸ್ತಾ ಇದ್ದೇವೆ. ಅದನ್ನು ಕೊಟ್ಬಿಟ್ಟು ಈಗ ಹೊಸ DPRನ ಕೊಡ್ತಾ ಇದ್ದೇವೆ. ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟ ಮೇಲೆ ಅದನ್ನು ಭೂಮಿ ಪೂಜೆಯನ್ನು ಮಾಡ್ತೀವಿ. ಹೀಗೆ ಯಾವಾಗ DCM DK ಶಿವಕುಮಾರ್ ಅವರು ತಮಿಳುನಾಡಿಗೆ ಈ ರೀತಿಯಂತ ಹಕ್ಕಿಲ್ಲ ಅಂತ ಹೇಳಿದ್ರು, ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಸಭೆ ನಡೆಸಿದ್ದಾರೆ. ಕಾವೇರಿ ಜಲತಜ್ಞರು ಹಾಗೂ ಕಾನೂನು ತಜ್ಞರೊಂದಿಗೆ ಸಮಾಲೋಚನೆಯ ಸಭೆಯನ್ನು ನಡೆಸಿದ್ದು, ಮೇಕೆದಾಟು ಯೋಜನೆ ವಿರುದ್ಧ ಕಾನೂನು ಹೋರಾಟ ನಡೆಸೋದಕ್ಕೆ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಆ ಮೂಲಕ ಮೇಕೆದಾಟು ಯೋಜನೆಗೆ ಹಿಂದಿನ ಸರ್ಕಾರಗಳು ಹೇಗೆ ವಿರೋಧ ಮಾಡ್ತಾ ಇದ್ರು, ಹೊಸದಾಗಿ ಅಧಿಕಾರಕ್ಕೆ ಬಂದಿರುವಂತಹ TVK ಸರ್ಕಾರ ಕೂಡ ಅದೇ ದಾರಿಯಲ್ಲಿ ಹೋಗೋದಕ್ಕೆ ತೀರ್ಮಾನವನ್ನು ಮಾಡಿದೆ. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಜುಲೈ 2ನೇ ವಾರದಲ್ಲಿ ಮಳೆಗಾಲದ ಅಧಿವೇಶನ ನಡೆಯಲಿದ್ದು, ಈ ಬಾರಿ ಬೆಳಗಾವಿಯಲ್ಲಿ ಮುಂಗಾರು ಅಧಿವೇಶನವನ್ನು ನಡೆಸುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಜೂನ್ ಮೊದಲ ವಾರದಲ್ಲಿ ಬೆಳಗಾವಿಗೆ ಸ್ಪೀಕರ್ UT ಖಾದರ್ ಹಾಗೂ ಸಭಾಪತಿ ಬಸವರಾಜ ಹೊರಟ್ಟಿ ಭೇಟಿ ನೀಡಿ ಸಿದ್ಧತೆಗಳ ಪರಿಶೀಲನೆ ನಡೆಸಲಿದ್ದಾರೆ. ಬಿಜೆಪಿ ಪಾಳಯದಲ್ಲಿ ಚಟುವಟಿಕೆಗಳು ಗರಿಗೆದರಿದ್ದು, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಇಂದು ಕೂಡ ರಾಜ್ಯದಲ್ಲಿ ಸಭೆಯನ್ನು ಮುಂದುವರೆಸಿದ್ದಾರೆ. ಹೆಬ್ಬಾಳದ ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ದರು. GBA ಚುನಾವಣೆ ಮತ್ತು SIR ಪ್ರಕ್ರಿಯೆ ಕುರಿತು ಕಾಂಗ್ರೆಸ್ ಸಭೆ ನಡೆಸಿದೆ. ದೇವನಹಳ್ಳಿಯ JW ಮ್ಯಾರಿಯಟ್ ಹೋಟೆಲ್ನಲ್ಲಿ ನಡೆದಂತಹ SIR ಸಭೆಗೆ ಬಾರದ ಪದಾಧಿಕಾರಿಗಳಿಗೆ DK ಶಿವಕುಮಾರ್ ಅವರು ಶಾಕ್ ಕೊಟ್ಟಿದ್ದು, ಪಕ್ಷದ ಸ್ಥಾನಮಾನದಿಂದ ಕಿತ್ತು ಹಾಕ್ತೇವೆ ಅಂತ ಹೇಳಿದ್ದಾರೆ. ವಿಶೇಷ ಮತಪಟ್ಟಿ ಪರಿಷ್ಕರಣೆಗೆ ಕಾಂಗ್ರೆಸ್ ವಿರೋಧ ಮಾಡಿರುವ ವಿಚಾರಕ್ಕೆ ಸದಾನಂದ ಗೌಡರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ಈಗ ಚುನಾವಣೆ ನಡೆದರೂ ಅವರು ಗೆಲ್ಲೋದು ಕಷ್ಟ ಅಂತ ಹೇಳಿದ್ದಾರೆ. ಮೆಲೋಡಿ ಚಾಕ್ಲೇಟ್ ಹಾಗೂ ಮೋದಿ ವಿರುದ್ಧ ಕಾಂಗ್ರೆಸ್ ನಾಯಕರ ಹೇಳಿಕೆ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಮಂಡ್ಯ ಅಂಚೆ ಕಚೇರಿ ಬಳಿ ಪ್ರತಿಭಟನೆ ಮಾಡಿ ಮೆಲೋಡಿ ಚಾಕ್ಲೇಟ್ ಹಾಗೂ ಕಾಂಗ್ರೆಸ್ ನಾಯಕರು ಮಹಿಳೆಯರ ಜೊತೆಗಿರುವಂತಹ ಫೋಟೋಗಳನ್ನು AICC ಕಚೇರಿಗೆ ಪಾರ್ಸಲ್ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ KR ಪೇಟೆ ಭಾಗದಲ್ಲಿ ಧಾರಾಕಾರ ಮಳೆ ಸುರಿದಿದೆ. ಬಿರುಗಾಳಿಗೆ ಮರಗಳು ಉರುಳಿ ಬಿದ್ದಿವೆ. ಚನ್ನರಾಯಪಟ್ಟಣ ಮೈಸೂರು ಹೆದ್ದಾರಿಗೆ ಮರಗಳು ಉರುಳಿ ಬಿದ್ದ ಪರಿಣಾಮ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾದ ಹಿನ್ನೆಲೆಯಲ್ಲಿ ರಸಗೊಬ್ಬರ ಖರೀದಿಸುವುದಕ್ಕೆ ರೈತರು ಮುಂದಾಗಿದ್ದಾರೆ. ರಸಗೊಬ್ಬರ ಅಂಗಡಿಗಳ ಮುಂದೆ ಬೆಳಗ್ಗೆಯಿಂದಲೂ ರೈತರು ಸಾಲುಗಟ್ಟಿ ನಿಂತಿದ್ದರು. ಒಬ್ಬ ರೈತರಿಗೆ 1 ಚೀಲ ಯೂರಿಯಾ, 1 ಚೀಲ DAP ಮಾತ್ರ ವಿತರಣೆ ಮಾಡಲಾಗ್ತಾ ಇದ್ದು, ಆಧಾರ್ ಕಾರ್ಡ್ ಹಿಡ್ಕೊಂಡು ರೈತರು ಕಾದು ಕುಳಿತಿದ್ದರು. ಉತ್ತರ ಭಾರತದಲ್ಲಿ ಬಿಸಿಲಿನ ತಾಪಮಾನ ಏರಿಕೆ ಆಗಿದ್ದು, ಈ ವರ್ಷ 40 ಜನ ಬಿಸಿಗಾಳಿಗೆ ಬಲಿಯಾಗಿದ್ದಾರೆ. ದೆಹಲಿಯಲ್ಲಿ 45 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಗುಜರಾತ್ನ ವಿದರ್ಭದಲ್ಲಿ 47.1 ಡಿಗ್ರಿ ಸೆಲ್ಸಿಯಸ್ಗೆ ತಾಪಮಾನ ತಲುಪಿದೆ. ದೆಹಲಿಯಲ್ಲಿ ಟ್ರಾಫಿಕ್ ಪೊಲೀಸರಿಗೆ AC ಹೆಲ್ಮೆಟ್ ಅನ್ನು ನೀಡಲಾಗಿದೆ. ಲಾಡ್ಲೆ ಮೊಶಾಕ್ ದರ್ಗಾ ಗಲಭೆ ಕೇಸ್ಗಳನ್ನು ರಾಜ್ಯ ಸರ್ಕಾರ ವಾಪಸ್ ಪಡೆದಿದ್ದನ್ನು ಖಂಡಿಸಿ ಕಲಬುರಗಿಯಲ್ಲಿ ಹಿಂದೂ ರಕ್ಷಕ್ ಶಿವಾಜಿ ಬ್ರಿಗೇಡ್ ಪ್ರತಿಭಟನೆಯನ್ನು ನಡೆಸಿದೆ. ಸರ್ಕಾರದ ಅಣುಕು ಶವಯಾತ್ರೆಗೆ ಮುಂದಾದಾಗ ಪೊಲೀಸರ ಜೊತೆಗೆ ವಾಗ್ವಾದವೂ ಕೂಡ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಮುರಿನಕಟ್ಟೆ ಧ್ವಂಸದಿಂದ ಉದ್ವಿಗ್ನಗೊಂಡಿದ್ದು, SP ದೀಪನ್ ನೇತೃತ್ವದಲ್ಲಿ 400ಕ್ಕೂ ಹೆಚ್ಚು ಪೊಲೀಸರು ಪಥಸಂಚಲನ ನಡೆಸಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಲಾಗಿದೆ. ಬೀದರ್ನಲ್ಲಿ ಮಾಸ್ಕ್ ಹಾಕೊಂಡು ಗ್ಯಾಂಗ್ ಕಳ್ಳತನ ನಡೀತಿದೆ. ಭಾಲ್ಕಿ ಪಟ್ಟಣದಲ್ಲಿ ಒಂದೇ ದಿನ ಸರಣಿ ಮನೆ ಕಳ್ಳತನ ನಡೆದಿದೆ. ನಿನ್ನೆ ತಡರಾತ್ರಿ ಗುರು ಕಾಲೋನಿಯಲ್ಲಿ 3 ಮನೆಗಳಿಗೆ ಕನ್ನ ಹಾಕಿ ಬಂಗಾರ ಸೇರಿದಂತೆ ಲಕ್ಷಾಂತರ ರೂಪಾಯಿ ಕಳ್ಳತನ ಮಾಡಿದ್ದಾರೆ. ಕಳ್ಳರು ಓಡುವಂತಹ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ.
ಬೆಂಗಳೂರಿನ ನ್ಯೂ ತಿಪ್ಪಸಂದ್ರ ಮಾರುಕಟ್ಟೆಯಲ್ಲಿ ಎಐ ಕ್ರಾಂತಿ ನಡೀತಿದೆ. ಯುಎಸ್ ಮೂಲದ ಕಂಪನಿಗಳು ಕೃತಕ ಬುದ್ಧಿಮತ್ತೆ ಮಾದರಿಗಳ ತರಬೇತಿಗಾಗಿ ಡೇಟಾ ಸಂಗ್ರಹ ಮಾಡ್ತಾ ಇದ್ದಾರೆ. ಮಾರುಕಟ್ಟೆಯ ನೈಜ ಡೇಟಾ ಸಂಗ್ರಹಿಸಲು ಹೆಡ್ಗೇರ್ ಬಳಕೆ ಮಾಡಿ ರೆಕಾರ್ಡ್ ಮಾಡಲಾಗ್ತಿದೆ. ತಲೆಗೆ ಎಐ ಡಿವೈಸ್ ಕಟ್ಕೊಂಡಿರುವಂತಹ ಕೆಲಸ ಮಾಡ್ತಿರುವಂತಹ ವರ್ತಕರು, ಟೈಲರ್ಗಳು ಗಂಟೆಗೆ ₹300ವರೆಗೆ ಅವರಿಗೆ ಹಣ ಕೂಡ ನೀಡಲಾಗ್ತಾ ಇದೆ. ತಮಿಳುನಾಡಿನಲ್ಲಿ ಸಿಎಂ ವಿಜಯ್ ಬೆಳೆ ಸಾಲ ಮನ್ನಾ ಮಾಡಿ ಆದೇಶ ಹೊರಡಿಸಿದ್ದಾರೆ. ಸಣ್ಣ ಮತ್ತು ಅತಿಸಣ್ಣ ರೈತರು ಮಾಡಿರುವ 50,000ವರೆಗಿನ ಕೋಆಪರೇಟಿವ್ ಬ್ಯಾಂಕ್ಗಳ ಸಾಲವನ್ನು ಮನ್ನಾ ಮಾಡಲಾಗಿದೆ. ನವದೆಹಲಿಯಲ್ಲಿ 58 ಜನರಿಗೆ ಪದ್ಮಶ್ರೀ, 2 ಜನರಿಗೆ ಪದ್ಮವಿಭೂಷಣ, 6 ಮಂದಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಿದ್ದು, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ಸೇರಿ ಹಲವರು ಭಾಗಿಯಾಗಿದ್ದರು. ಕರ್ನಾಟಕದಿಂದ ಶತಾವಧಾನಿ ಗಣೇಶ್ ಹಾಗೂ ಪಾಂಡವಪುರದ ಪ್ರತಿಪಾಲಕ ಅಂಕೇಗೌಡರಿಗೆ ಪದ್ಮ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇಂಧನ ಕಡಿಮೆ ಬಳಕೆ ಹಾಗೂ ಕಾರ್ ಪೂಲಿಂಗ್ ಸೇರಿದಂತೆ ಇಂಧನ ಉಳಿತಾಯಕ್ಕೆ ಪ್ರಧಾನಿ ಮೋದಿಯವರು ಕರೆ ನೀಡಿದರು. ಇದರ ಭಾಗವಾಗಿ ದೆಹಲಿಯಲ್ಲಿ ಮೆಟ್ರೋ ಮಂಡೇ ಕಾರ್ಯಕ್ರಮ ಅನುಷ್ಠಾನ ಮಾಡಲಾಗಿದ್ದು, ಇವತ್ತು ಸ್ವತಃ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಮೆಟ್ರೋ ಮತ್ತು ಡಿಟಿಸಿ ಬಸ್ಗಳಲ್ಲಿ ಸಚಿವಾಲಯಕ್ಕೆ ಆಗಮಿಸಿ ಗಮನ ಸೆಳೆದರು. ದೆಹಲಿಯ ಜಂತರ್ ಮಂತರ್ನಲ್ಲಿ ಮಹಿಳಾ ಮೀಸಲಾತಿಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದ್ದ ಕೇಸ್ನಲ್ಲಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅಲ್ಕಾ ಲಂಬಾ ಅವರನ್ನು ದೋಷಿ ಎಂದು ರೂಸ್ ಅವೆನ್ಯೂ ಕೋರ್ಟ್ ಆದೇಶ ಮಾಡಿದೆ. ಶಿಕ್ಷೆ ಪ್ರಮಾಣ ಜೂನ್ 5ರಂದು ಪ್ರಕಟವಾಗಲಿದೆ. ಇಂಡೋನೇಷ್ಯಾದಲ್ಲಿ ವರುಣಾರ್ಭಟಕ್ಕೆ ನೆರೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಧಾರಾಕಾರ ಮಳೆಯಿಂದ ಜಕಾರ್ತಾದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು, ಮನೆ ಮಠ ಕಳ್ಕೊಂಡ ಜನರು ಅತಂತ್ರರಾಗಿದ್ದಾರೆ.